ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಶನಿವಾರ ಶನಿ ತ್ರಯೋದಶಿ ಇದೆ. ಅಂದರೆ ತ್ರಯೋದಶಿ ಶನಿವಾರ ಬಂದಿರೋದ್ರಿಂದ ಶನಿ ತ್ರಯೋದಶಿ ಅಂತ ಹೇಳ್ತೀವಿ. ಈ ದಿನ ನಾಯಿಗೆ ನೀವು ಇದೊಂದನ್ನು ಕೊಟ್ಟು ಆ ನಾಯಿ ಹತ್ರ ನಿಂತ್ಕೊಂಡು ಈ ಮಾತನ್ನು ಹೇಳಿದ್ರೆ ನಿಮಗಿರುವ ಏನೇ ದೋಷಗಳು, ತುಂಬ ಜನಕ್ಕೆ ಭಯ ಪಡುವಂಥದ್ದು ಶನಿ ದೋಷಗಳು. ಶನಿ ದೋಷ ಅಂತ ಇದ್ದಾಗ ಅದು ನಮಗೆ ಒಂದೇ ಸಮನೆ ಕಷ್ಟಗಳು ಜಾಸ್ತಿ ಕೊಡುತ್ತೆ, ಭಯ ಜಾಸ್ತಿ ಇರುತ್ತೆ, ಶತ್ರುಗಳ ಭಯ ಇರುತ್ತೆ, ಅಭಿವೃದ್ಧಿ ಅನ್ನೋದು ಇರೋದಿಲ್ಲ, ಮದುವೆ ಆಗೋದಿಲ್ಲ, ತುಂಬ ವಿಳಂಬವಾಗುತ್ತೆ, ಕೆಲಸ ಸಿಗೋದಿಲ್ಲ, ಸರಿಯಾದಂಥ ಕೆಲಸಕ್ಕೆ ಹೋಗೋಕ್ಕಾಗೋದಿಲ್ಲ, ಎಲ್ಲರ ಕೈಯಲ್ಲೂ ಬೈಸ್ಕೊಳ್ಳುವಂಥದ್ದು, ಅವ್ರದ್ದೇ ಆದಂಥ ಒಂದು ಇಮೇಜ್ ಇರುತ್ತೆ, ಅದನ್ನು ಕೂಡ ಕಳ್ಕೊಳ್ಳೋದು, ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಇರಬೇಕು ನಾವು ಸೊಸೈಟಿಯಲ್ಲಿ ಅಂತ ಆಸೆ ಪಡ್ತಾರೆ. ಆದರೆ ಅದು ಎಲ್ಲದರ ಮೇಲೂ ಅಂದರೆ ಇಡೀ ಅವರ ಜೀವನದ ಮೇಲೆ ತುಂಬಾ ಕೆಟ್ಟ ಪ್ರಭಾವ ಅನ್ನೋದು ಬೀರುತ್ತೆ. ಅದಕ್ಕೋಸ್ಕರ ನಾಯಿಗಳಿಗೆ ನಾವು ಈ ರೀತಿಯ ಆಹಾರಗಳನ್ನು ಕೊಟ್ಟಾಗ, ಏಕೆಂದರೆ ಮೂಕಜೀವಿಗಳಿಗೆ ಪ್ರತಿಯೊಂದು ಮೂಕಜೀವಿಗೂ ಕೂಡ ನಾವು ಆಹಾರವನ್ನು ಕೊಟ್ಟಾಗ ಶನಿದೇವರಿಗೆ ತುಂಬ ಪ್ರೀತಿಕರ, ಲಕ್ಷ್ಮೀದೇವಿಗೆ ತುಂಬ ಇಷ್ಟ. ಈ ಥರ ಯಾರು ಮಾಡ್ತಾರೋ ಅವರ ಮನೆಯಲ್ಲಿ ಆ ತಾಯಿ ಬಂದು ನೆಲೆಸ್ತಾಳೆ. ಶಿವಸ್ವಾಮಿಯ ಅನುಗ್ರಹ ಅನ್ನೋದು ಸಿಗುತ್ತೆ, ಸೂರ್ಯ ಭಗವಾನನ ಆಶೀರ್ವಾದ ಅನ್ನೋದು ಸಿಗುತ್ತೆ. ಈ ದೇವತೆಗಳೆಲ್ಲವೂ ಕೂಡ ನಮಗೆ ತುಂಬ ಪ್ರೀತಿಕರವಾಗಿ ನಾವು ಈ ಕೆಲಸಗಳನ್ನು ಮಾಡಿದಾಗ ಅನುಗ್ರಹ ತೋರಿಸ್ತಾರೆ. ಆದ ಕಾರಣ ನೀವು ಈ ಶನಿ ತ್ರಯೋದಶಿಯ ದಿನ ಶನಿವಾರ ಬಂದಿರೋದ್ರಿಂದ ಅಪ್ಪಿತಪ್ಪಿಯು ಮನೆಗೆ ಈ ವಸ್ತುಗಳನ್ನು ಕೊಂಡುಕೊಂಡು ಬರಬೇಡಿ. ಅಂದರೆ ಎಣ್ಣೆ ಪದಾರ್ಥಗಳಿರುತ್ತೆ, ಅಡುಗೆಗೆ ಬಳಸುವಂಥದ್ದು ಎಣ್ಣೆ ಪದಾರ್ಥಗಳನ್ನು, ಕಬ್ಬಿಣದ ವಸ್ತುಗಳನ್ನು, ಪೊರಕೆಯನ್ನು, ಕಲ್ಲುಪ್ಪು ಅಥವಾ ಉಪ್ಪು ಏನೇ ಆಗಿರಬಹುದು, ಇದನ್ನೆಲ್ಲವೂ ಕೂಡ ಆ ದಿನಗಳಲ್ಲಿ ತಗೊಂಡು ಬರಬಾರ್ದು. ಆದರೆ ಅದರ ಜೊತೆ ಕಬ್ಬಿಣದ ವಸ್ತುಗಳನ್ನು ಕೂಡ ತಗೊಂಡು ಬರಬಾರ್ದು. ಆ ಥರ ತಗೊಂಡು ಬಂದಾಗ ಶನಿಯ ಕೋಪಕ್ಕೆ ನಾವು ಗುರಿಯಾಗ್ತೀವಿ. ತುಂಬ ಆಗ್ರಹವಾಗಿ ಆ ತಂದೆ ನಮ್ಮ ಮೇಲೆ ಕಣ್ಣಿಡುವಂಥದ್ದು. ಅದಕ್ಕೋಸ್ಕರ ಶನಿ ತ್ರಯೋದಶಿಯ ದಿನ ಇನ್ನು ನೀವೆಲ್ಲಾದರೂ ಶನಿದೇವರ ದೇವಸ್ಥಾನಗಳಿರುತ್ತಲ್ವ, ಆ ದೇವಾಲಯಗಳ ಬಳಿ ಹೋಗಿ ಮೊದಲೇ ಕೇಳ್ಕೊಂಡಿರಿ. ಕೆಲವೊಂದು ದೇವಸ್ಥಾನಗಳಲ್ಲಿ ತೈಲಾಭಿಷೇಕ ಮಾಡೋದಕ್ಕೆ ತೈಲವನ್ನು ತಗೊಳ್ತಾರೆ, ಕೆಲವೊಂದು ದೇವಸ್ಥಾನಗಳಲ್ಲಿ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಆ ಥರ ನಾವೇ ತೈಲಾಭಿಷೇಕ ಮಾಡಬಹುದು ಅಥವಾ ದೇವಸ್ಥಾನಕ್ಕೆ ಹೋಗಿ ಕೊಡಬಹುದು. ಈ ಥರ ಕೊಟ್ಟಾಗ ನಮಗೆ ಈ ಪಿತೃಶಾಪ ಅನ್ನೋದು ಇರೋದಿಲ್ಲ, ಕೆಲಸಗಳಲ್ಲಿ ವಿಳಂಬ ಆಗೋದಿಲ್ಲ, ಹಾಗೆ ವ್ಯವಹಾರದಲ್ಲಿ ಯಶಸ್ಸು ಅನ್ನೋದು ಜಾಸ್ತಿ ಸಿಗುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಆದಾಯ ಜಾಸ್ತಿ ಆಗುತ್ತೆ, ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ತೀವಿ. ಇದನ್ನೆಲ್ಲ ಮಾಡಿಕೊಂಡಾಗ ಅದಕ್ಕೋಸ್ಕರನೇ ಶನಿ ತ್ರಯೋದಶಿಯ ದಿನ ಈ ಕೆಲವೊಂದು ರೀತಿ ನೀತಿಗಳು ಅನ್ನೋದು ಇರುತ್ತೆ. ಅವುಗಳನ್ನು ನಾವು ಫಾಲೋ ಮಾಡಿದ್ರೆ, ಕೆಲವೊಬ್ಬರು ಶನಿದೇವರಿಗೆ ತುಂಬ ಪ್ರೀತಿಕರ ಅವರ ತಾಯಿ ಅಂದರೆ, ಆ ತಾಯಿಯನ್ನು ಯಾರು ಗೌರವಯುತವಾಗಿ ನಡೆಸ್ಕೊಳ್ತಾರೆ ಮನೆಯಲ್ಲಿ ಮಕ್ಕಳು, ಅವ್ರಿಗೆ ಎಲ್ಲಿಲ್ಲದ ಒಂದು ಶಕ್ತಿ ಅನ್ನೋದು ಬರುತ್ತೆ. ಜೀವನದಲ್ಲಿ ಏನೇ ಕಷ್ಟ ಪರಿಸ್ಥಿತಿಗಳು ಬಂದರೂ ಕೂಡ ಆ ತಾಯಿಯ ಆಶೀರ್ವಾದ ಅನ್ನೋದು ಇರುತ್ತೆ. ಆದರೆ ಕೆಲವೊಬ್ಬರು ಈ ಥರ ಇದ್ದಾಗ ಎಷ್ಟೋ ಜನ ತಾಯಿ ಮಕ್ಕಳು ಕೂಡ ಮಾತಾಡ್ತಾ ಇರೋದಿಲ್ಲ, ಆ ಪರಿಸ್ಥಿತಿಗಳು ಚೆನ್ನಾಗಿರೋದಿಲ್ಲ. ನಾವುಗಳು ಎಷ್ಟೇ ಮಾತಾಡ್ಸೋಕೋದ್ರೂ ಕೂಡ ನಮ್ಮ ತಾಯಿ ನಮ್ಮ ಬಳಿ ಮಾತಾಡೋದಿಲ್ಲ ಅಂತ ಕೂಡ ಕೆಲವೊಬ್ಬರು ಹೇಳ್ತಾ ಇರ್ತಾರೆ. ಆದರೆ ತಂದೆ ತಾಯಿಯ ಆಶೀರ್ವಾದ, ಅವರ ಅನುಗ್ರಹ ಅನ್ನೋದು ಸಿಕ್ಕಿದಾಗ ನಮಗೆ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು. ಶನಿದೇವರ ಆ ಕೋಪಕ್ಕೆ ನಾವು ಗುರಿ ಆಗಬಾರ್ದು ಅಂದರೆ ಈ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಶನಿವಾರ ನೀವು ನಾಯಿಗೆ ಈ ಆಹಾರವನ್ನು ಏನೇ ಒಂದು ನಿಮ್ಮ ಮನೆಯಲ್ಲಿ ಏನು ಮಾಡಿರ್ತೀರೋ ಅದರ ಜೊತೆ ಇದನ್ನು ಬೆರೆಸಿ ಮಾತ್ರ ಕೊಟ್ಟಾಗ ತುಂಬ ಚೆನ್ನಾಗಿರುತ್ತೆ. ಆ ದಿನಗಳಲ್ಲಿ ಜಾಸ್ತಿ ಜನ ಎಳ್ಳನ್ನು ನಾವು ದಾನ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ತಗೊಳ್ಳೋದಿಲ್ಲ ಯಾರೂ ಶನಿವಾರದ ದಿನಗಳಲ್ಲಿ. ಏಕೆಂದರೆ ನಮಗೆ ಮತ್ತೆ ಶನಿ ದೋಷ ಬರುತ್ತೆ ಅನ್ನುವ ಒಂದು ಭಾವ ಇರುತ್ತೆ. ಆದರೆ ಆ ಥರ ಏನೂ ಆಗೋದಿಲ್ಲ. ಯಾರನ್ನ ನಾವು ತುಂಬ ಬೈತಾ ಇರ್ತೀವಿ, ಆ ಬೈಯುವ ಪದಗಳಲ್ಲಿ ಶನಿ ಅನ್ನುವ ಪದವನ್ನು ಬಳಸಬಾರ್ದು. ಆ ಥರ ಪದೇ ಪದೇ ಬಳಸಿದಾಗ
ನಮ್ಮ ಕಷ್ಟಗಳು ಅಂದರೆ ನಮಗಿರುವಂಥ ಕಷ್ಟಗಳು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ತುಂಬ ಸರಳ ವಿಧಾನದಲ್ಲೇ ನಮಗೆ ಪರಿಹಾರಗಳು ತುಂಬಾ ಹತ್ತಿರದಲ್ಲೇ ಇದೆ. ಇದೆಲ್ಲವೂ ಕೂಡ ನಾವು ಸಣ್ಣದಾಗಿ ಬದಲಾವಣೆ ಮಾಡಿಕೊಂಡಾಗ ತುಂಬ ದೊಡ್ಡ ಪರಿವರ್ತನೆ ಆಗುತ್ತೆ. ಸುಮಾರು ಜನಕ್ಕೆ ಗೊತ್ತಿಲ್ಲ. ಎಲ್ಲ ಪಕ್ಷಿ ಪ್ರಾಣಿಗಳಿಗೂ ಕೂಡ ಅಂದರೆ ಈ ಭೂಮಂಡಲದಲ್ಲಿ ಸರ್ವ ಜೀವರಾಶಿಗಳಿಗೂ ಕೂಡ ಬದುಕುವ ಅರ್ಹತೆ ಇದೆ ಅಂತ ದೇವರು ನಮಗೆ ಈ ಪಕ್ಷಿ ಪ್ರಾಣಿಗಳಿಗೆಲ್ಲ ಆಹಾರ ಕೊಡಬೇಕು ಅನ್ನೋದಕ್ಕೇ ಆ ತಂದೆ ನಮಗೆ ತಿಳಿಸಿರುವಂಥದ್ದು. ಆದರೆ ಎಲ್ರಿಗೂ ಎಲ್ಲನೂ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂತಹ ವಿಶೇಷ ದಿನಗಳಲ್ಲಿ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ. ಆ ದಿನಗಳಲ್ಲಿ ಕೊಟ್ಟು ನೋಡಿ ಪಕ್ಷಿ ಪ್ರಾಣಿಗಳಿಗೆ ಎಲ್ಲದಕ್ಕೂ. ನಾಯಿಗಳನ್ನು ಯಾರು ಸಾಕ್ತಾರೆ ನೋಡಿ, ಅವ್ರಿಗೆ ಶನಿ ದೋಷ ಅನ್ನೋದು ಇರೋದಿಲ್ಲ, ರೋಗಗಳು ಅನ್ನೋದು ಬರೋದಿಲ್ಲ. ಯಾಕಂದರೆ ಅದು ತುಂಬ ವಿಶ್ವಾಸವಾಗಿ ಇರುವಂಥ ಒಂದು ಪ್ರಾಣಿ ನಾಯಿ. ನಮಗೇನಾದರೂ ನೆಗೆಟಿವ್ ಇದ್ದರೆ ನಮ್ಮ ಮನೆಯಲ್ಲಿ, ನಮಗೇನಾದರೂ ಕಷ್ಟಗಳು ಬಂದರೆ ಅಥವಾ ಬರ್ತಾ ಇದೆ ಅಂತ ಗೊತ್ತಾದರೆ ನಮಗಿಂತ ಮೊದಲು ಅದನ್ನು ಗ್ರಹಿಸುವ ಶಕ್ತಿ ನಾಯಿಗೆ ಇದೆ. ಅದಕ್ಕೋಸ್ಕರನೇ ಯಾವಾಗಲೂ ನಾಯಿಗಳನ್ನು ಯಾರು ಸಾಕ್ಕೊಂಡಿರ್ತಾರೆ ನೋಡಿ, ಅವರ ಮನೆ ಹತ್ರ ಆ ನಾಯಿಗಳಿಗೆ ಮೊದಲೇ ಅದು ಪಾಸಿಟಿವ್ ವೈಬ್ಸು ಅಥವಾ ನೆಗೆಟಿವ್ ವೈಬ್ಸು ನಮ್ಮ ಮನೆ ಒಳಗಡೆ ಪ್ರವೇಶ ಆಗುತ್ತೆ ಅನ್ನೋದು ಆ ನಾಯಿಗಳಿಗೆ ಗೊತ್ತಾಗುತ್ತೆ. ಅಂದರೆ ಎಲ್ಲರೂ ಸಾಕಬೇಕು ಅಂತ ಏನೂ ಇಲ್ಲ. ಯಾರಿಗೆ ಪ್ರೀತಿ ಇರುತ್ತೋ ಪಕ್ಷಿ ಪ್ರಾಣಿಗಳನ್ನು ಸಾಕುವಂಥದ್ದು ಅವರು ಸಾಕ್ತಾರೆ. ಎಲ್ಲರೂ ಸಾಕಬೇಕು ಅಂತ ಏನೂ ಇಲ್ಲ. ಆದರೆ ಬೀದಿ ನಾಯಿಗಳು ಅಂತಲೂ ಕೂಡ ಇರುತ್ತೆ. ಅವುಗಳಿಗೆ ನಾವು ಈ ದಿನಗಳಲ್ಲಿ ಸ್ವಲ್ಪ ಅನ್ನ, ಅದರಲ್ಲಿ ಒಂದಿಷ್ಟಿಷ್ಟೇ ಒಂದೊಂದು ಪಿಂಚಷ್ಟು ಅರಿಶಿಣ ಕುಂಕುಮ, ತುಂಬ ವಿಶೇಷವಾಗಿ ಎಳ್ಳೆಣ್ಣೆ ಹಾಕಬೇಕು. ಅದ್ರ ಜೊತೆ 1 ಸ್ಪೂನು 2 ಸ್ಪೂನು ಎಷ್ಟಾದರೂ ಹಾಕಿ, ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ನಾಯಿಗಳು ಎಲ್ಲಿರುತ್ತೋ ಅಲ್ಲಿ ತಗೊಂಡೋಗಿ ಇಟ್ಬಿಟ್ಟು ಅದು ತಿನ್ನುವಾಗ ಪಕ್ಕದಲ್ಲೇ ನಿಂತ್ಕೊಂಡು ಓಂ ಶನಿದೇವಾಯ ನಮಃ, ಓಂ ಶನಿದೇವಾಯ ನಮಃ ಅಂತ ನೀವು ನಿಮಗೆ ಎಷ್ಟು ಮನಸ್ಸಿಗೆ ತೋಚುತ್ತೋ ಅಷ್ಟು ಬಾರಿ ಹೇಳ್ಕೊಳ್ಳಿ. ಈ ಥರ ಹೇಳ್ಕೊಂಡಾಗ ನಮ್ಮ ಜೀವನವೇ ಒಂದು ಏನು ಕತ್ತಲು ತುಂಬಿರುತ್ತೋ ಅದೆಲ್ಲವೂ ಕೂಡ ಹೋಗುತ್ತೆ. ಕತ್ತಲು ತೊಲಗಿ ಬ್ರೈಟಾಗಿ ನಮ್ಮ ಜೀವನ ಬೆಳಗೋದಕ್ಕೆ ಪ್ರಾರಂಭ ಆಗುತ್ತೆ. ಕಷ್ಟ, ನಷ್ಟ, ನಿಷ್ಠೂರ ಎಲ್ಲವೂ ದೂರ ಆಗುತ್ತೆ. ಯಾವುದು ಶಾಶ್ವತವಾಗಿ ಇರೋದಿಲ್ಲ. ಸುಖ, ಸಂತೋಷ, ಸಮೃದ್ಧಿ ಅನ್ನೋದು ನಮ್ಮನ್ನು ಹುಡುಕಿ ಬರುತ್ತೆ. ಎಷ್ಟು ಚೆನ್ನಾಗಿದೆ ಈ ಪರಿಹಾರಗಳು ಅನ್ನೋದು ಶನಿವಾರದ ದಿನಗಳಲ್ಲಿ ಶನಿ ತ್ರಯೋದಶಿ ಮಾಡ್ಕೊಂಡು ನೋಡಿ. ಆ ಥರ ಮಾಡಿಕೊಂಡಾಗ ಮಾತ್ರ ತುಂಬ ಚೆನ್ನಾಗಿರುತ್ತೆ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಶನಿವಾರದ ದಿನ ಈ ವಸ್ತುಗಳನ್ನು ಕೊಂಡ್ಕೊಂಡು ಬರಬಾರ್ದು ಅಂತ ಹೇಳಿದೆ. ಇದನ್ನು ಯಾರಿಗೂ ಕೂಡ ನಾವು ಆ ದಿನಗಳಲ್ಲಿ ದಾನವಾಗೂ ಕೂಡ ಕೊಡಬಾರ್ದು. ಆ ಥರ ಕೊಟ್ಟಾಗ ಕಷ್ಟಗಳು ಇನ್ನೂ ಬಿಟ್ಟು ಬಿಡದೆ ಕಾಡ್ತಾ ಇರುತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.